ಹಲೋ ಎವ್ರಿಬಡಿ, ಸುಮುಖ ಇ ಸೊಲ್ಯೂಷನ್ಸ್ ನಿಮಗೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತದೆ. ಸೊ ಇವತ್ತಿನ 19ನೇ ಅಕ್ಟೋಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಮತ್ತೆ ಫ್ರೆಂಡ್ಸ್, ನಿಮಗೆಲ್ಲ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ PPT ಇನ್ಫಾರ್ಮೇಷನ್ ಅನ್ನು ಯಾರಿಗೆ ಆಕ್ಸೆಸ್ ಮಾಡಬೇಕಾಗ್ತದೆ ನೀವು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಬ್ಲಾಗ್ ಸ್ಪಾಟ್ ಮತ್ತು ಟೆಲಿಗ್ರಾಮ್ ಲಿಂಕ್ನ ಮೂಲಕ ಆಕ್ಸೆಸ್ ಅನ್ನು ಪಡ್ಕೊಬಹುದು. ಸೊ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡುವ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ. ಓಕೆ, ಈ ಕೆಳಗಿನ ಹೇಳಿಕೆಗಳಿಂದ ಈ ಕೆಳಕಂಡ ಇದು ಯಾವ ರೋಗಕ್ಕೆ ಸಂಬಂಧಿಸಿದ ಈ ಹೇಳಿಕೆಗಳು ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಬೇಕು. ಸೊ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತದೆ, ಸೆಪ್ಟೆಂಬರ್ 2021ರಲ್ಲಿ 1303 ಪ್ರಕರಣಗಳು ವರದಿಯಾಗಿದೆ. ಕರ್ನಾಟಕವು ಜನವರಿಯಿಂದ ಇಲ್ಲಿಯವರೆಗೆ ಒಟ್ಟು 4398 ಪ್ರಕರಣಗಳನ್ನು ವರದಿ ಮಾಡಿದೆ. 1ನೇ ಸ್ಥಾನ ಬೆಂಗಳೂರು, 2ನೇ ಸ್ಥಾನ ಕಲಬುರ್ಗಿ ಅಂತ ಹೇಳ್ತಾ ಇದೆ ಈ ಒಂದು ರೋಗಕ್ಕೆ ಸಂಬಂಧಪಟ್ಟ ಹಾಗೆ. 3ನೇ ಸ್ಟೇಟ್ಮೆಂಟ್, ಮರುಕಳಿಸುವ ಮಳೆ ಮತ್ತು ನೀರಿನ ಸಂಗ್ರಹಣೆ ರೋಗದ ಉಲ್ಬಣಕ್ಕೆ ಕಾರಣವಾಗಿದೆ. 4ನೇದು, ಇದು ಸೊಳ್ಳೆಗಳಿಂದ ಹರಡುವ ಒಂದು ಉಷ್ಣವಲಯದ ರೋಗ, ಇದು ವೈರಸ್ನಿಂದ ಉಂಟಾಗ್ತದೆ ಅಂತ ಹೇಳುವಂಥದ್ದು. ಸೊ ಇಲ್ಲಿ 4 ರೋಗಗಳ ಪೈಕಿಯಲ್ಲಿ ಇಲ್ಲಿ ಇದಕ್ಕೆ ಸಂಬಂಧಿಸಿದ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ಅಂದ್ರೆ ಡೆಂಗ್ಯೂ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನಾವು ನೋಡಬಹುದು, ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಕೋವಿಡ್-19 ಕೇಸಸ್ಗಳು ತಕ್ಕಮಟ್ಟಿಗೆ ಕಡಿಮೆ ಆಗ್ತಾ ಇದ್ದಕ್ಕಿದ್ದಾಗೆ ಡೆಂಗ್ಯೂ ಕೇಸಸ್ಗಳು ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಸೊ ಈ ವರ್ಷ ಜನವರಿಯಿಂದ ಅಕ್ಟೋಬರ್ 18, 2021ರವರೆಗೆ 4398 ಕೇಸಸ್ಗಳು ಡೆಂಗ್ಯೂದು ವರದಿಯಾಗಿದೆ. ಹಾಗೂ ನಮ್ಮ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನಿದೆ, ಇದು ಬೆಂಗಳೂರಿನಲ್ಲೇ 717 ಕೇಸಸ್ ರಿಪೋರ್ಟ್ ಆಗಿದ್ದು, ಕಲಬುರ್ಗಿ ಹ್ಯಾಸ್ ರೆಕಾರ್ಡೆಡ್ ದ ಹೈಯೆಸ್ಟ್ ನಂಬರ್ ಅಮಾಂಗ್ ಡಿಸ್ಟ್ರಿಕ್ಟ್ಸ್ ಅದರ್ ದನ್ ಬೆಂಗಳೂರು. ಸೊ ಬೆಂಗಳೂರನ್ನು ಹೊರತುಪಡಿಸಿ ಉಳಿದ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಕಲಬುರಗಿಯಲ್ಲಿ ಹೈಯೆಸ್ಟ್ ಕೇಸಸ್ ಅದು ಪತ್ತೆಯಾಗಿದೆ ಅಥವಾ ರಿಪೋರ್ಟ್ ಆಗಿದೆ. ಸೊ ಈ ಡೆಂಗ್ಯೂಗೆ ಒಂದು ಕಾರಣ ಏನಂತ ಹೇಳಿದ್ರೆ, ಆಗಿಂದಾಗಿ ಬಿಟ್ಟು ಮಳೆ ಬರುವಂಥದ್ದು ಹಾಗೂ ನೀರಿನ ಸಂಗ್ರಹಣೆ ಉಂಟಾಗುವಂಥದ್ದಲ್ಲಿ, ಹಾಗೂ ಡೆಂಗ್ಯೂ ಕೂಡ ಇದೊಂದು ವಾಹಕದ ಮೂಲಕ ಇದು ಪ್ರಸರಣಗೊಳ್ಳುವಂತ ಒಂದು ರೋಗ ಆಗಿದೆ. ಹಾಗೂ ಇದು ಸೊಳ್ಳೆಗಳ ಮೂಲಕ ಹರಡುವಂತ ಒಂದು ಉಷ್ಣವಲಯದ ರೋಗವಾಗಿದ್ದು, ವೈರಾಣುವಿನಿಂದ ಅದು ಹರಡುವಂಥದ್ದು. ಸೊ ಡೆಂಗ್ಯೂ ವೈರಸ್ ಸಂಬಂಧಿಸಿದಾಗೆ ಅದು ಜೀನಸ್ ಫ್ಲೇವಿ ವೈರಸ್ ಅಂತ ಹೇಳಿಬಿಟ್ಟು ಸೊಳ್ಳೆಗಳಿಂದ, ಆಡಿಸ್ ಎಜಿಪ್ಟಿ ಅಂತ ಹೇಳುವಂತ ಸೊಳ್ಳೆಗಳ ಮೂಲಕ ಇದು ಹರಡುವಂತ ಒಂದು ರೋಗ. ಹಾಗೂ ಇದಕ್ಕೆ ಕಾರಣವಾಗುವಂತ ವೈರಸ್ ಜೀನಸ್ ಫ್ಲೇವಿ ವೈರಸ್ ಅಂತ ಹೇಳುವಂಥದ್ದು. ಹಾಗೂ ಈ ಏಡಿಸ್ ಎಜಿಪ್ಟಿ ಅಂತ ಹೇಳುವಂತ ಸೊಳ್ಳೆ ಇದೆಯಲ್ಲ, ಚಿಕನ್ ಗುನ್ಯಾ, ಯೆಲ್ಲೋ ಫೀವರ್, ಝೀಕಾ ಇನ್ಫೆಕ್ಷನ್ಸ್, ಇದನ್ನು ಕೂಡ ಅದು ಹರಡಲಿಕ್ಕೆ ಅದು ವಾಹಕವಾಗಿದೆ. ಸೊ ಇನ್ನು ಇತರ ರೋಗಗಳ ಬಗ್ಗೆ ಹೆಚ್ಚುವರಿಯಾದ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಮಲೇರಿಯಾ ಕೂಡ ಅಷ್ಟೇ, ಅದು ಒಂದು ಸೊಳ್ಳೆಯ ಮೂಲಕ ಹರಡುವಂತ ಒಂದು ವಾಹಕ ರೋಗ. ಹಾಗೂ ಇದು ಪ್ರೋಟೋಜಾನ್ನ ಮೂಲಕ, ಪ್ಲಾಸ್ಮೋಡಿಯಂ ಅಂತ ಹೇಳುವಂತ ಒಂದು ಪ್ರೋಟೋಜಾನ್ನ ಮೂಲಕ ಅದು ಹರಡುವಂಥದ್ದು. TB ಅಂತ ಹೇಳಿದ್ರೆ ಇದು ಬ್ಯಾಕ್ಟೀರಿಯಾ ಮೂಲಕ ಹರಡುವಂತ ಒಂದು ರೋಗ. ಹಾಗೂ ಇದು ಅಂದ್ರೆ ಕೆಮ್ಮಿನ ಮೂಲಕ, ಇದು ನಮ್ಮ ಶ್ವಾಸಕೋಶಕ್ಕೆ ಹೆಚ್ಚಾಗಿ ಬಾಧೆಯಾಗುವಂತ ಒಂದು ರೋಗ ಆಗಿದ್ದು, ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕುಲೋಸಿಸ್ ಅಂತ ಹೇಳುವಂತ ಈ ಬ್ಯಾಕ್ಟೀರಿಯಾದ ಮೂಲಕ ಅದು ಬರುವಂಥದ್ದು. ಇನ್ನೊಂದು ಸ್ಕ್ರಬ್ ಟೈಫಸ್ ಅಂತ ಹೇಳುವಂಥದ್ದು. ಸೊ ಇದರ ಬಗ್ಗೆ ನಾವು ಕಳೆದ ದಿನಗಳ ಒಂದು ವಿಶ್ಲೇಷಣೆಯಲ್ಲಿ ತೀರಾ ಇಂಪಾರ್ಟೆಂಟ್ ಆಗಿ ಇದರ ಬಗ್ಗೆ ನಾವು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೇವೆ. ಸೊ ಇದರ ಬಗ್ಗೆ ನೀವು ನೋಡ್ಕೊಬಹುದು, ನಮ್ಮ ಯಾರು ವಿದ್ಯಾರ್ಥಿಗಳು ಹೊಸದಾಗಿ ನೋಡ್ತಾ ಇದ್ದೀರಾ. ಸ್ಕ್ರಬ್ ಟೈಫಸ್ ಯಾಕೆ ಅಂತ ಹೇಳಿದ್ರೆ, ಇದು ಕರ್ನಾಟಕ ರಾಜ್ಯವು ಕೂಡ ಸ್ಕ್ರಬ್ ಟೈಫಸ್ಗೆ ಸಂಬಂಧಿಸಿದಾಗಿ 3ನೇ ಸ್ಥಾನದಲ್ಲಿದೆ ನಮ್ಮ ದೇಶದಲ್ಲಿ. ಸೊ ಹಾಗಾಗಿ ಇದರ ಬಗ್ಗೆ ಹೆಚ್ಚುವರಿ ಇನ್ಫಾರ್ಮೇಶನ್ ಅನ್ನು ನೀವು ಆ ವಿಡಿಯೋ ಮೂಲಕ ಪಡ್ಕೊಬಹುದು. ಸೊ ಯಾವ ದಿನದ ವಿಡಿಯೋ ಅಂತ ಹೇಳಿಬಿಟ್ಟು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ಸ್ಕ್ರಬ್ ಟೈಫಸ್ಗೆ ಸಂಬಂಧಿಸಿದಾಗೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಥ್ರೂ ದ ವಿಡಿಯೋ. ಈಗ 2ನೇ ಪ್ರಶ್ನೆ, 2021ರ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಯಾವ ಸಂಶೋಧನೆಗಾಗಿ ನೀಡಲಾಗಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಭೂಮಿಯ ಹವಾಮಾನದ ಕುರಿತ ಸಂಶೋಧನೆಗಾಗಿ. ಸೊ 2021ರ ನೊಬೆಲ್ ಪ್ರಶಸ್ತಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಾಗಿ 3 ಪಡ್ಕೊಂಡಿದ್ದಾರೆ. ಸುಕೋರೋ ಮನಾಬೆ ಜಪಾನ್ನವರು, ಕ್ಲಾಸ್ ಹಸಲ್ಮ್ಯಾನ್ ಜರ್ಮನಿಯವರು, ಹಾಗೂ ಗಿಯಾರ್ಜಿಯೋ ಪಾರಿಸಿ ಇಟಾಲಿಯವರು. ಸೊ ಪ್ರಮುಖವಾಗಿ ಇವರ ಮಾಡಿದಂತ ಒಂದು ಗ್ರೌಂಡ್ ಬ್ರೇಕಿಂಗ್ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ಹೇಳಿದ್ರೆ, ಭೌತಿಕ ವ್ಯವಸ್ಥೆಗಳ ತಿಳುವಳಿಕೆಗೆ ಹಾಗೂ ಅದಕ್ಕೆ ಸಂಬಂಧಿಸಿದಾಗಿ ಭೂಮಿಯ ವಾತಾವರಣದ ಬಗ್ಗೆ ಜ್ಞಾನದ ಅಡಿಪಾಯವನ್ನು ಹಾಕಲು ಮತ್ತು ಮಾನವೀಯತೆ ಹೇಗೆ ಇದರ ಮೇಲೆ ಪ್ರಭಾವ ಬೀರ್ತದೆ ಅಂತ ಹೇಳುವಂತ ಒಂದು ಸಂಶೋಧನೆಗೆ ಇವರಿಗೆ ಈ ಒಂದು ನೊಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ಅವರಿಗೆ ದಕ್ಕಿರುವಂಥದ್ದು. 3ನೇದು, ಅಬ್ರಹಾಂ ಒಪ್ಪಂದಗಳು ಇದು ಯಾವ ದೇಶಗಳ ನಡುವೆ ಸಹಿ ಮಾಡಲಾಗಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇಸ್ರೇಲ್, ಬೆಹರಿನ್ ಮತ್ತು UAE.
ಸೊ ಇಲ್ಲಿ ನಾವು ನೋಡಬಹುದು ಆಗಸ್ಟ್ 2020ರಲ್ಲಿ ಇಸ್ರೇಲ್, UAE ಮತ್ತು ಬೆಹರೇನ್ ಈ ಮೂರೂ ದೇಶಗಳು ಒಂದು ಸೈನ್ ಅಂದ್ರೆ ಒಂದು ಅಕಾರ್ಡ್, ಒಂದು ಒಪ್ಪಂದವನ್ನು ಸಹಿ ಹಾಕ್ತಿದೆ. ಅದರ ಹೆಸರೇ ಅಬ್ರಹಾಂ ಅಕಾರ್ಡ್ ಅಂತ ಹೇಳ್ಬಿಟ್ಟು, ಅಬ್ರಹಾಂ ಒಪ್ಪಂದ ಅಂತ ಹೇಳ್ಬಿಟ್ಟು. ಇದು 26 ವರ್ಷಗಳಲ್ಲಿ ಅರಬ್ ಮತ್ತು ಇಸ್ರೇಲಿನ ಮಧ್ಯೆ ನಡೆದಿರುವಂತಹ ಒಂದು ಶಾಂತಿ ಒಪ್ಪಂದದ ಒಂದು ಡೀಲ್ ಅಂತ ಹೇಳ್ಬಹುದು. ಇನ್ 26 years ದಿಸ್ ಇಸ್ ಅ ಫಸ್ಟ್ ಆಫ್ ಇಟ್ಸ್ ಟೈಪ್. ಸೊ 25 ವರ್ಷಗಳ ಹಿಂದೆ ಇಂತಹ 2 ಶಾಂತಿ ಒಪ್ಪಂದಗಳು ನಡೆದಿದ್ವು. ಅದು ಇಸ್ರೇಲ್ ಮತ್ತು ಅರಬ್ ದೇಶಗಳ ಮಧ್ಯೆ. ಅದು ಯಾವುದಂತ ಹೇಳಿದ್ರೆ ಒಂದು ಈಜಿಪ್ಟ್ ಮತ್ತು ಇಸ್ರೇಲ್ನ ಮಧ್ಯೆ, ಇದು 1979ರಲ್ಲಿ. ಓಕೆ, ಎರಡನೇದು ಜಾರ್ಡನ್, ಇದು 1994ರಲ್ಲಿ ಒಂದು ಶಾಂತಿ ಒಪ್ಪಂದವನ್ನು ಕೂಡ ಇದು ಸಹಿ ಹಾಕಿದೆ ಇಸ್ರೇಲ್ ಜೊತೆ. ಸೊ ಅಪಾರ್ಟ್ ಫ್ರಮ್ 1979 ಮತ್ತು 1994 ನಂತರ 26 ವರ್ಷದ ನಂತರದಲ್ಲಿ ಇದು ಫಸ್ಟ್ ಅಕಾರ್ಡ್, ಅಬ್ರಹಾಂ ಅಕಾರ್ಡ್. ಈ ದೇಶಗಳು ಇಸ್ರೇಲ್ ಜೊತೆ ಈ ರೀತಿಯ ಒಂದು ಒಪ್ಪಂದವನ್ನು ಮಾಡಿರುವಂತದ್ದು. ಸೊ ಅಬ್ರಹಾಂ ಅಕಾರ್ಡ್ಗೆ ಸಂಬಂಧಿಸಿದಾಗೆ 3 ದೇಶಗಳು ಅದರಲ್ಲಿ ಭಾಗಿಯಾಗಿವೆ. ಅದು ಇಸ್ರೇಲ್, UAE ಮತ್ತು ಬೆಹರೇನ್. ಮತ್ತು ಇದಕ್ಕೆ ಪೂರಕವಾಗಿರುವಂತಹ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿರುವಂತಹ ದೇಶ ಯಾವುದು ಅಂತ ಹೇಳಿದ್ರೆ ಅದು USA. ಸೊ ಇದು ಯಾತಕ್ಕೋಸ್ಕರ ಈಗ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ನಾವಿಲ್ಲಿ ನೋಡಬಹುದು, ಫಾರಿನ್ ಮಿನಿಸ್ಟರ್ ನಮ್ದು ಜೈಶಂಕರ್ ಅವರು ಇಸ್ರೇಲ್ಗೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಭಾರತ, ಇಸ್ರೇಲ್, UAE ಮತ್ತು US ಇದು ಒಂದು ಕ್ವಾಡ್ರಿಲ್ಯಾಟರಲ್ ಕನ್ಸಲ್ಟೇಷನ್ ಮತ್ತು ಇಕನಾಮಿಕ್ ಫೋರಂ ಮತ್ತು ಅಂದ್ರೆ ಅಬ್ರಹಾಂ ಅಕಾರ್ಡ್ ಅಂತ ಏನಿದೆ ಅದಕ್ಕೆ ಸಂಬಂಧಿಸಿದ ಮುಂದಿನ ಒಂದು ರೀತಿಯ ಸಭೆಯನ್ನು ಈ ರೀತಿಯ ಒಂದು ಸಹಿ ಹಾಕಿದಂತಹ ದೇಶಗಳ ಜೊತೆಯಲ್ಲಿ USA ಮಧ್ಯಸ್ಥಿಕೆ ದೇಶವಾಗಿದ್ದು ಅದರ ಜೊತೆಯಲ್ಲಿ ಭಾರತವನ್ನು ಕೂಡ ಅವರು ಒಟ್ಟುಗೂಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. 4ನೇ ಪ್ರಶ್ನೆ, ಮಹಾವೀರ ಪವಾಪುರಿಯಲ್ಲಿ ಮತ್ತು ಗೌತಮ ಬುದ್ಧ ಕುಶಿನಗರದಲ್ಲಿ ನಿಧನರಾದರು ಅಂತ ಇದೆ. ಇದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಈ 2 ನಗರಗಳು ಕೂಡ ಯಾವ ಮಹಾಜನಪದಕ್ಕೆ ಸೇರಿದವು ಅಂತ ಇಲ್ಲಿ ಪ್ರಶ್ನೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಮಲ್ಲ. ಸೊ 16 ಮಹಾಜನಪದಗಳ ಬಗ್ಗೆ ನೀವೆಲ್ಲ ಕೇಳಿರ್ಬೋದು ಇತಿಹಾಸದಲ್ಲಿ. ಸೊ ಆ 16 ಮಹಾಜನಪದಗಳಲ್ಲಿ ಈ ಕುಶಿನಗರ ಮತ್ತು ಪವಾಪುರಿ ಅಂತ ಹೇಳುವಂತ ಈ 2 ಪ್ರದೇಶಗಳು ಈ ನಮ್ಮ ಮಲ್ಲ ಅಂತ ಹೇಳುವಂತ ಮಹಾಜನಪದಲ್ಲಿ ಸೇರ್ತದೆ. ಸೊ 16 ಮಹಾಜನಪದಗಳನ್ನು ನಾವಿಲ್ಲಿ ನೋಡಬಹುದು. ದೀಸ್ ಆರ್ ದ ಇನ್ಫಾರ್ಮೇಶನ್ ಅಬೌಟ್ ದ 16 ಮಹಾಜನಪದಾಸ್. ಅದರಲ್ಲಿ ಈ ಒಂದು ಕೇಳಿರುವಂತಹ ಪ್ರಶ್ನೆ ಮಲ್ಲ ಅಂತ ಹೇಳುವಂತ ಈ ಮಹಾಜನಪದಕ್ಕೆ ಅದು ಸೇರಿರುವಂತದ್ದು. ಸೊ ಈ ವಿಷಯ ನಮ್ಮ ಪ್ರಶ್ನೆಯಲ್ಲಿ ಯಾಕೆ ಬಂತು ಅಂತ ಹೇಳಿದ್ರೆ ಅಕ್ಟೋಬರ್ 20ರಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಕುಶಿನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉತ್ತರ ಪ್ರದೇಶದಲ್ಲಿ ಅದನ್ನು ಅವರು ಅದನ್ನು ಇನಾಗ್ರೇಟ್ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಈ ಒಂದು ಏರ್ಪೋರ್ಟ್ ಪ್ರಮುಖವಾಗಿ ಈ ಬುದ್ಧಿಸ್ಟ್ ಸರ್ಕ್ಯೂಟ್ ಅಥವಾ ಬುದ್ಧಿಸ್ಟ್ಗೆ ಸಂಬಂಧಿಸಿದ ಪ್ರದೇಶಗಳು ಅಥವಾ ಸ್ಥಳಗಳ ಒಂದು ಲಿಂಕೇಜ್ಗೆ ಸಹಾಯ ಆಗ್ಲಿ ಅಂತ ಹೇಳಿಬಿಟ್ಟು ಸೊ ಪ್ರವಾಸೋದ್ಯಮ ಇಲಾಖೆ ಹಲವಾರು ಸರ್ಕಿಟ್ಗಳನ್ನು ಹೆಚ್ಚಾಗಿ ಇಂಟ್ರೊಡ್ಯೂಸ್ ಮಾಡಿದೆ. ರಾಮಾಯಣ ಸರ್ಕಿಟ್, ಮಹಾಭಾರತ ಸರ್ಕಿಟ್, ಹೀಗೆ ಹಲವಾರು ಸರ್ಕಿಟ್ಗಳಿದೆ. ಅದರಲ್ಲಿ ಬುದ್ಧಿಸ್ಟ್ ಸರ್ಕಿಟ್ ಕೂಡ ಒಂದು. ಸೊ ಈ ಒಂದು ಏರ್ಪೋರ್ಟ್ ಅವರು ಇನಾಗ್ರೇಷನ್ ಮಾಡುವಾಗ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಬುದ್ಧಿಸ್ಟ್ ಸರ್ಕಿಟ್ ಏನಿದೆ ಅದು ಈ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಬೌದ್ಧ ಧರ್ಮಕ್ಕೆ ಬಹಳಷ್ಟು ಹತ್ತಿರವಾಗಿರುವಂತಹ ಹಲವಾರು ಸ್ಥಳಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾಂಟ್ಯಾಕ್ಟ್ ಆಗ್ಲಿಕ್ಕೆ ಅಥವಾ ಕನೆಕ್ಟಿವಿಟಿಗೆ ಅದು ತುಂಬಾನೇ ಸಹಾಯ ಆಗ್ಲಿಕ್ಕೆ ಇದೆ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಪ್ರಶ್ನೆಯನ್ನು ನಾವಿಲ್ಲಿ ಹಾಕಬೇಕಾಗ್ತದೆ. ಸೊ ಬೌದ್ಧ ಧರ್ಮಕ್ಕೆ ತುಂಬಾ ಹತ್ತಿರ ಇರುವಂತಹ ದೇಶಗಳಾದ ಲಂಕಾ, ಜಪಾನ್, ತೈವಾನ್, ಸೌತ್ ಕೊರಿಯಾ, ಚೀನಾ, ಥೈಲ್ಯಾಂಡ್, ವಿಯೆಟ್ನಾಂ, ಸಿಂಗಾಪುರ್, ಸೊ ಇಂತಹ ದೇಶಗಳಿಗೆ ಈ ಅಂತಾರಾಷ್ಟ್ರೀಯ ಒಂದು ಟೂರಿಸ್ಟ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಏನಿದೆ ಕುಶಿನಗರದಲ್ಲಿ ಇನಾಗ್ರೇಷನ್ ಆಗಿರುವಂತದ್ದು. ಸೊ ಅದು ಈ ಕನೆಕ್ಟಿವಿಟಿಗೆ ಹೆಲ್ಪ್ ಆಗ್ಲಿಕ್ಕೆ ಇದೆ ಅಂತ ಅವರು ಹೇಳಿದ್ದಾರೆ. ಈಗ 5ನೇ ಪ್ರಶ್ನೆ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಇಸ್ ಅನೌನ್ಸ್ಡ್ ಫಾರ್ ಹೌ ಮೆನಿ ಸೆಕ್ಟರ್ಸ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಅಂತ ಇದೆ. ಉತ್ಪಾದನೆಗೆ ಸೇರಿದಂತೆ ಪ್ರೋತ್ಸಾಹಕ ಯೋಜನೆಯನ್ನು ಕೇಂದ್ರ ಸರ್ಕಾರವು ಎಷ್ಟು ವಲಯಗಳಿಗೆ ಘೋಷಿಸಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 13 ವಲಯಗಳಿಗೆ ಘೋಷಿಸಿದೆ. ಸೊ ಈ ಒಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳುವ. ಸೊ ಉತ್ಪಾದನೆಗೆ ಸೇರಿಸಿದಂತೆ ಈ ಒಂದು ಪ್ರೋತ್ಸಾಹಕ ಯೋಜನೆ, ಸೊ PLI ಅಂದ್ರೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಕೂಡ ಬರ್ತದೆ. ಸೊ ಆದ್ರೆ ಇಲ್ಲಿ ಇದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಹೇಳುವಂತ ಒಂದು ಯೋಜನೆ.
ಇದು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ, ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಆಮದು ಮಸೂದೆಗಳನ್ನೆಲ್ಲ ಕಡಿತಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರವು ಮಾರ್ಚ್ 2020ರಲ್ಲಿ ಈ PLI ಯೋಜನೆ ಅನ್ನೋದು ಪರಿಚಯಿಸ್ತದೆ. ಸೊ ಇದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ದೇಶೀಯ ಘಟಕಗಳಲ್ಲಿ ತಯಾರಿಸಿದ ಉತ್ಪನ್ನಗಳಿಂದ ಹೆಚ್ಚುತ್ತಿರುವ ಮಾರಾಟದ ಮೇಲೆ ಕಂಪನಿಗಳಿಗೆ ಇದು ಪ್ರೋತ್ಸಾಹವನ್ನು ನೀಡುವಂತ ಒಂದು ಗುರಿಯನ್ನು ಹೊಂದಿದೆ. ಸೊ ಈ PLI ಸ್ಕೀಮ್ಗೆ ಸಂಬಂಧಿಸಿದಾಗೆ 13 ಇಂತಹ ಒಂದು ಕೈಗಾರಿಕಾ ವಲಯಗಳನ್ನು ಯೂನಿಯನ್ ಬಜೆಟ್ ಅಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ. ಸೊ ಆ 13 ವಲಯಗಳು ಯಾವುದು PLI ಸ್ಕೀಮ್ಗೆ? ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್. ಸೊ ಯಾವ ಕ್ಷೇತ್ರಗಳು ಉತ್ಪಾದನೆಗೆ ಸಂಬಂಧಿಸಿದಾಗೆ ಕ್ಷೇತ್ರೀಯ ಒಂದು ನಿಟ್ಟಿನಲ್ಲಿ ಒಂದು ರೀತಿ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ ಮತ್ತು ಆಮದು ಅಂಶಗಳನ್ನೆಲ್ಲ ಕಡಿಮೆಗೊಳ್ಳುವಂತ ಒಂದು ಸಾಮರ್ಥ್ಯ ಇರುವಂತ ಅಂತ ವಲಯಗಳ ಕಂಪನಿಗಳಿಗೆ ಈ ರೀತಿಯ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅನ್ನು ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಅದು ನಿರ್ಧಾರ ಮಾಡಿದೆ. ಸೊ ಹಾಗಾಗಿ ಈ 13 ವಲಯಗಳು ಯಾವುದು ಅಂತ ಹೇಳಿ ನಾವಿಲ್ಲಿ ಫಸ್ಟ್ ಆಗಿ ಅರ್ಥ ಮಾಡ್ಕೊಳ್ಳುವ. ಓಕೆ, ಸೊ 13 ವಲಯಗಳಲ್ಲಿ ಟೆಕ್ಸ್ಟೈಲ್ ವಲಯಗಳು, ಆಟೋಮೊಬೈಲ್ಸ್ ಇರ್ಬೋದು, ಫಾರ್ಮಸ್ಯೂಟಿಕಲ್ಸ್ ಇರ್ಬೋದು, IT ಹಾರ್ಡ್ವೇರ್ ಇನ್ಕ್ಲೂಡಿಂಗ್ ಲ್ಯಾಪ್ಟಾಪ್ಸ್, ಮೊಬೈಲ್ ಫೋನ್ಸ್, ಟೆಲಿಕಾಂ ಎಕ್ವಿಪ್ಮೆಂಟ್ಸ್, ವೈಟ್ ಗೂಡ್ಸ್. ವೈಟ್ ಗೂಡ್ಸ್ ಅಂದ್ರೆ ಯಾವುದು ಅಂತೇಳಿ ನಾವು ನೋಡ್ಬೋದು. ಕೆಮಿಕಲ್ ಸೆಲ್ಸ್ ಇರ್ಬೋದು, ಫುಡ್ ಪ್ರೊಸೆಸಿಂಗ್ ಯೂನಿಟ್ಗಳು ಇರ್ಬೋದು. ಸೊ ವೈಟ್ ಗೂಡ್ಸ್ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಹೆಚ್ಚಾಗಿ ದೇ ಆರ್ ಲಾರ್ಜ್ ಎಲೆಕ್ಟ್ರಿಕಲ್ ಗೂಡ್ಸ್ ಯೂಸ್ ಡೊಮೆಸ್ಟಿಕಲಿ ಸಚ್ ಆಸ್ ರೆಫ್ರಿಜರೇಟರ್ಸ್, ವಾಷಿಂಗ್ ಮೆಷಿನ್. ಸೊ ಹೆಚ್ಚಾಗಿ ಮನೆಯಲ್ಲಿ ಬಳಕೆ ಮಾಡುವಂತ ಕೆಲವೆಲ್ಲ ಅಪ್ಲಯನ್ಸಸ್ ಇದೆಯಲ್ಲ, ಅದನ್ನು ಹೆಚ್ಚಾಗಿ 2 ರೀತಿಯಾಗಿ ನಾವು ವಿಂಗಡಿಸ್ತೇವೆ. ಒಂದು ಕನ್ಸ್ಯೂಮರ್ ಅಪ್ಲಯನ್ಸಸ್ ಅಂತ ಹೇಳಿಬಿಟ್ಟು, ಇನ್ನೊಂದು ವೈಟ್ ಗುಡ್ಸ್ ಅಂತ ಹೇಳಿಬಿಟ್ಟು. ಸೊ ವೈಟ್ ಗುಡ್ಸ್ ಹೆಚ್ಚಾಗಿ ಮನೆಯಲ್ಲಿ ಉಪಯೋಗಿಸುವಂತ ಈ ಬೃಹತ್ ಆಗಿರುವಂತ ಒಂದು ಕೆಲವೆಲ್ಲ ಒಂದು ಪ್ರಾಡಕ್ಟ್ಸ್ ಗಳಾದ ಲೈಕ್ ವಾಷಿಂಗ್ ಮೆಷಿನ್, ಅದೇ ರೀತಿ ಡಿಶ್ ವಾಷರ್ ಇರ್ಬೋದು ಅಂಡ್ ರೆಫ್ರಿಜರೇಟರ್ಸ್ ಇರ್ಬೋದು. ಸೊ ಇವೆಲ್ಲ ವೈಟ್ ಗುಡ್ಸ್ ಅಡಿಯಲ್ಲಿ ಬರುವಂತದ್ದು. ಸೊ 13 ಇಂತಹ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಗಳನ್ನು, ಕೈಗಾರಿಕಾ ಯೂನಿಟ್ ಗಳನ್ನು ಈ ಒಂದು PLI ಸ್ಕೀಮ್ಗೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ 6ನೇ ಪ್ರಶ್ನೆ, ಯಾರು 2021ರ ಅಮೆರಿಕನ್ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಹೂ ಹ್ಯಾಸ್ ರಿಸೀವ್ಡ್ ದ 2021 American National Literary Award? So here the right answer is option D, that is ಜಯಂತ್ ಕಾಯ್ಕಿಣಿ. ಸೊ ಇವರು ತುಂಬಾ ನಮ್ಮ ಕರ್ನಾಟಕ ಚಿತ್ರರಂಗದಲ್ಲೂ ಕೂಡ ತುಂಬಾನೇ ಫೇಮಸ್ ಆಗಿರುವಂತಹ ವ್ಯಕ್ತಿ. ಸೊ ಅಮೆರಿಕ ಸಾಹಿತ್ಯ ಭಾಷಾಂತರಕಾರರ ಸೊಸೈಟಿ ಆಗಿರುವಂತಹ ಈ ಒಂದು ಸಂಸ್ಥೆ ಅಮೆರಿಕ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿಗೆ ಸಾಹಿತ್ಯ ಜಯಂತ್ ಕಾಯ್ಕಿಣಿ ಅವರ ನೋ ಪ್ರೆಸೆಂಟ್ಸ್ ಪ್ಲೀಸ್ ಅಂತ ಹೇಳುವಂತ ಈ ಕೃತಿಯು ಆಯ್ಕೆಯಾಗಿದೆ. ಸೊ ಕನ್ನಡದ ಈ ಕೃತಿಯನ್ನು ಸಾಹಿತಿ ತೇಜಸ್ವಿನಿ ನಿರಂಜನ್ ಇಂಗ್ಲಿಷ್ಗೆ ಇವರು ಭಾಷಾಂತರಿಸಿದ್ದಾರೆ. ಹಾಗೂ 2021ನೇ ಸಾಲಿನ ಸಾಹಿತ್ಯ ಪ್ರಶಸ್ತಿಯನ್ನು ನವೆಂಬರ್ ಅಲ್ಲಿ ನಡೆಯುವ ಈ ಸಂಸ್ಥೆಯ 44ನೇ ಅಧಿವೇಶನದಲ್ಲಿ ಅದನ್ನು ಪ್ರದಾನ ಮಾಡಲಾಗ್ತಾ ಇದೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಕ್ಯಾನ್ ಬಿ ಆಸ್ಕ್ ಫಾರ್ ದಿ ಎಕ್ಸಾಮಿನೇಷನ್. ಓಕೆ, ಸೊ ಜಯಂತ್ ಕಾಯ್ಕಿಣಿ ಅವರ ಯಾವ ಕೃತಿ ಹೇಳಿ? ನೋ ಪ್ರೆಸೆಂಟ್ಸ್ ಪ್ಲೀಸ್ ಅಂತ ಹೇಳುವಂತ ಈ ಕೃತಿ ಆಯ್ಕೆಯಾಗಿದೆ. ಸೊ ಇನ್ನಿತರ ಕೆಲವೆಲ್ಲ ಪ್ರಶಸ್ತಿಗಳು ಅಂತ ಹೇಳಿದ್ರೆ, ಗಿರೀಶ್ ಕಾಸರವಳ್ಳಿ, ಸಾರಾ ಅಬೂಬ್ಕರ್, BK ಸುಮಿತ್ರಾ ಹಾಗೂ ಚಂದ್ರಕಾಂತ್ ಪೋಕ್ಳೆ ಅವರು ಡಾಕ್ಟರ್ ಬರ್ಗೂರ್ ಪ್ರತಿಷ್ಠಾನ ನೀಡುವಂತ ಬರ್ಗೂರ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಖ್ಯಾತ ಅನುವಾದಕ ಇಲ್ಲಿನ ಉದಾಸಿ ನಗರದ ಧರಣೇಂದ್ರ ಕುರುಕುರಿ ಇವರಿಗೆ ಉತ್ತರ ಪ್ರದೇಶದ ಹಿಂದಿ ಸಂಸ್ಥಾನ ನೀಡುವಂತ 2020ನೇ ಸಾಲಿನ ಸೌಹಾರ್ದ್ ಸಮ್ಮಾನ್ ಪ್ರಶಸ್ತಿಗೆ ಕೂಡ ಅವರ ಹೆಸರನ್ನು ಅವರು ಘೋಷಿಸಿದ್ದಾರೆ. ಈ ಪ್ರಶಸ್ತಿಗೆ ಯಾವ ಪ್ರಶಸ್ತಿಗೆ? ಸೌಹಾರ್ದ್ ಸಮ್ಮಾನ್ ಪ್ರಶಸ್ತಿ. ಓಕೆ, ಸಾರಿ, ಇಲ್ಲಿ ಇದು ಸ್ಲೈಡ್ಗಳು ಸ್ವಲ್ಪ ಆಚೆ ಈಚೆ ಆಗಿದೆ, ಅದನ್ನ ನಾನು ಹುಡುಕ್ತಾ ಇದ್ದೆ. ಆಕ್ಚುಲಿ ಅಲ್ಲಿ 13 ಕಾಂಪೊನೆಂಟ್ಸ್ ಅಂತ ನಾನು ಹೇಳಿದ್ನಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್. PLI ಸ್ಕೀಮ್ಗೆ ಸಿಕ್ಕಿರುವಂತಹ 13 ಯೂನಿಟ್ಸ್ಗಳು ಯಾವುದು ಅಂತ ಹೇಳಿದ್ರೆ, ನೋಡಿ ಇದು 13 ಯೂನಿಟ್ಸ್ಗಳು. ಆಟೋ ಕಾಂಪೊನೆಂಟ್ಸ್, PLI ಸ್ಕೀಮ್ ಗೊತ್ತಾಯ್ತಲ್ಲ ನಿಮ್ಗೆ. ಆಟೋ ಕಾಂಪೊನೆಂಟ್ಸ್, ಆಟೋಮೊಬೈಲ್, ಏವಿಯೇಷನ್, ಕೆಮಿಕಲ್ಸ್, ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್, ಫುಡ್ ಪ್ರೊಸೆಸಿಂಗ್, ಮೆಡಿಕಲ್ ಡಿವೈಸಸ್, ಮೆಟಲ್ ಅಂಡ್ ಮೈನಿಂಗ್, ಫಾರ್ಮಸ್ಯೂಟಿಕಲ್ಸ್, ರಿನ್ಯೂಯಬಲ್ ಎನರ್ಜಿ, ಟೆಲಿಕಾಂ, ಟೆಕ್ಸ್ಟೈಲ್ಸ್ ಅಂಡ್ ಅಪಾರಲ್ ಅಂಡ್ ವೈಟ್ ಗೂಡ್ಸ್. ಸೊ ಇದರದೆಲ್ಲದು ನಿಮ್ಗೆ ಅಂದ್ರೆ ಇದರ ಇಂಟ್ರೊಡಕ್ಷನ್ ನಿಮ್ಗೆ ಬೇಕಾಗಿಲ್ಲ. ಬಟ್ ವೈಟ್ ಗೂಡ್ಸ್ ಅಂತ ಹೇಳಿದ್ರೆ ಏನಂತ ಹೆಚ್ಚಿನವರು ತಿಳ್ಕೊಂಡಿರ್ಬೋದು. ಸೊ ಹಾಗಾಗಿ ವೈಟ್ ಗೂಡ್ಸ್ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಹೆಚ್ಚಿನ ಇದು ಬೃಹತ್ ಆಗಿರೋ ಮನೆ ಬಳಕೆಗೆ ಉಪಯೋಗಿಸುವಂತ ಕೆಲವೆಲ್ಲ ಉತ್ಪನ್ನಗಳು. ಸೊ ಇದರಡಿಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ಡಿಶ್ ವಾಷರ್, ಓವನ್, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ಸ್ ಇವೆಲ್ಲ ವೈಟ್ ಗೂಡ್ಸ್ ಅಡಿಯಲ್ಲಿ ಬರುವಂತದ್ದು. ಸೊ ಬೇಸಿಕಲಿ ವೈಟ್ ಗೂಡ್ಸ್ ಆರ್ ಲಾರ್ಜ್ ಎಲೆಕ್ಟ್ರಿಕಲ್ ಗೂಡ್ಸ್ ದಟ್ ಆರ್ ಯೂಸ್ ಡೊಮೆಸ್ಟಿಕಲಿ ಸಚ್ ಆಸ್ ರೆಫ್ರಿಜರೇಟರ್ಸ್ ಅಂಡ್ ದಿ ಅದರ್ ಅಪ್ಲಯನ್ಸಸ್. ಓಕೆ, 7ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಕರೆಕ್ಟ್ ಅಂತ ಇದೆ. ಸೊ ಹಿಯರ್ ಫ್ರೂಟ್ಸ್ ಮತ್ತು ಕುಟುಂಬ ಯೋಜನೆಗಳು ಕರ್ನಾಟಕದ ತಂತ್ರಜ್ಞಾನ ಆಧಾರಿತ ಆಡಳಿತದ ಉಪಕ್ರಮಗಳಾಗಿವೆ ಅಂತ ಇದೆ.
ಎರಡನೇದು ಫ್ರೂಟ್ಸ್ ಡೇಟಾಬೇಸ್ 72.48 ಲಕ್ಷ ರೈತರ ಮಾಹಿತಿಯನ್ನು ಒಳಗೊಂಡಿದೆ. ಥರ್ಡ್, ಇದು ಕುಟುಂಬ ಗುರುತಿನ ಒಂದು ಯೋಜನೆಯಾಗಿದೆ ಅಂತ ಈ 3 ಸ್ಟೇಟ್ಮೆಂಟ್ಗಳಿವೆ. ಸೊ ಇಲ್ಲಿ ಈ 3 ಸ್ಟೇಟ್ಮೆಂಟ್ಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದಂತ ಕೇಳಿದ್ದಾರೆ. ಸೊ ಇದು 3 ಕೂಡ ಕರೆಕ್ಟ್ ಆಗಿರುವಂತ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗಿ, ಮೇಲಿನ ಯಾವುದೂ ಕೂಡ ತಪ್ಪಾಗಿಲ್ಲ ಅಂತ ಹೇಳುವಂತ ಅರ್ಥದಲ್ಲಿ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗಿರುವಂತ ಒಂದು ಸ್ಟೇಟ್ಮೆಂಟ್. ಸೊ ಇಲ್ಲಿ ನಾವು ನೋಡ್ಬೋದು, ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫ್ರೂಟ್ಸ್ ಕಂಪನಿ ಅಂತ ಫ್ರೂಟ್ಸ್ ಅಂತ ಹೇಳುವಂತ ಈ ಸ್ಕೀಮ್ ನ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಫ್ರೂಟ್ಸ್ ಮತ್ತು ಕುಟುಂಬ ಪ್ರಾಜೆಕ್ಟ್ ಇದು ಕರ್ನಾಟಕದ ತಂತ್ರಜ್ಞಾನ ಆಧಾರಿತ ಆಡಳಿತ ಉಪಕ್ರಮಗಳು ಅಂತ ನಾವು ಹೇಳ್ತಾ ಇದ್ದೇವೆ, ಹೌದಾ ಅಲ್ವಾ? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ನ್ಯೂಸ್ ಯಾಕೆ ಬಂತು ಅಂತ ನಾವಿಲ್ಲಿ ಫಸ್ಟ್ ತಿಳ್ಕೊಂಡ್ಬಿಡುವ. ಇಲ್ಲಿ ನಮ್ಮ ಕೇಂದ್ರ ಸಚಿವರಾದಂತ ರಾಜೀವ್ ಚಂದ್ರಶೇಖರ್ ಅವರು, ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಐಟಿ, ರಾಜೀವ್ ಚಂದ್ರಶೇಖರ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕದ 2 ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೆಲ್ಲ ಒಂದು ಟೆಕ್ನಾಲಜಿ ಬೇಸ್ಡ್ ಇನಿಷಿಯೇಟಿವ್ಸ್, ಆಡಳಿತ ಉಪಕ್ರಮಗಳು ಖಂಡಿತವಾಗಿ ಅಂದ್ರೆ ಕೇಂದ್ರ ವಲಯದಲ್ಲಿ ಅದು ಮಾದರಿಯಾಗಿ ಹೊರಹೊಮ್ಮಲಿಕ್ಕಿದೆ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವುದು ಅಂತಹ 2 ಪ್ರಮುಖವಾದಂತಹ ಒಂದು ನಮ್ಮ ಆಡಳಿತಕ್ಕೆ ಸಂಬಂಧಿಸಿದ ಒಂದು ಉಪಕ್ರಮಗಳು ಅಂತ ಹೇಳಿದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅದು ಫ್ರೂಟ್ಸ್ ಅಂತ ಹೇಳಿದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಅರ್ಥ. ಓಕೆ, ಇಟ್ ಈಸ್ ಅ ಡೇಟಾ ಬೇಸ್. ಬೇಸಿಕಲಿ ಫ್ರೂಟ್ಸ್ ನ ಫುಲ್ ಫಾರ್ಮ್ ಏನ್ ಹೇಳಿ, ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಡೇಟಾ ಬೇಸ್ ಅಂತ ಹೇಳುವಂಥದ್ದು. ಅಂದ್ರೆ ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ. ಸೊ ಈ ವ್ಯವಸ್ಥೆ ಅಡಿಯಲ್ಲಿ ಸರಿಸುಮಾರು 72.48 ಲಕ್ಷ ರೈತರ ಅವರ ಜಾಗದ ಬಗ್ಗೆ ಮತ್ತೆ ಅವರ ಎಲ್ಲ ಲ್ಯಾಂಡ್ ಡೀಟೇಲ್ಸ್ ಗಳನ್ನು ಬ್ಯಾಂಕ್ ನ ಮೂಲಕ, ಈ ಡೇಟಾಬೇಸ್ ನ ಮೂಲಕ ಅದನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೂ ಬ್ಯಾಂಕ್ಗಳು ಈ ಡೇಟಾಬೇಸ್ ಅನ್ನು ಹೆಚ್ಚಾಗಿ ರೈತರಿಗೆ ಲೋನ್ಸ್ ಅನ್ನು ಡಿಸ್ಪರ್ಸ್ ಮಾಡ್ಲಿಕ್ಕೆ ಅದನ್ನು ಹೆಚ್ಚಾಗಿ ಬಳಸ್ತಾರೆ. ಅದೇ ರೀತಿ ಕುಟುಂಬ ಅಂತ ಹೇಳುವಂತ ಒಂದು ಫ್ಯಾಮಿಲಿ ಐಡಿ ಪ್ರಾಜೆಕ್ಟ್ ಏನಿದೆ, ಅದು ಕೂಡ ಅಷ್ಟೇ ಸರ್ಕಾರವು ತಮಗೆ ಅಂದ್ರೆ ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಸಿಗುವಂತ ಬೆನಿಫಿಷರೀಸ್ ಅನ್ನು ಕೊಡ್ಲಿಕ್ಕೆ ಈ ಕುಟುಂಬ ಫ್ಯಾಮಿಲಿ ಪ್ರಾಜೆಕ್ಟ್ ಕೂಡ ತುಂಬಾನೇ ಅದು ಸಹಕಾರಿಯಾಗಿದೆ. ಸೊ ಇಲ್ಲಿ ಈ 3 ಹೇಳಿಕೆಗಳು ಹಾಗಾಗಿ ಕರೆಕ್ಟ್. ಫ್ರೂಟ್ಸ್ ಮತ್ತು ಕುಟುಂಬ ಯೋಜನೆಗಳು ಕರ್ನಾಟಕದ ತಂತ್ರಜ್ಞಾನ ಆಧಾರಿತ ಒಂದು ಆಡಳಿತ ಉಪಕ್ರಮಗಳಾಗಿದೆ. ಫ್ರೂಟ್ಸ್ ಡೇಟಾಬೇಸ್ ಅಂದ್ರೆ ಆಗ್ಲೇ ಹೇಳಿದಾಗೆ ನಾನು, ಇದು ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಡೇಟಾಬೇಸ್ ಅಲ್ಲೇ ಸರಿಸುಮಾರು 72.48 ಲಕ್ಷ ರೈತರ ಮಾಹಿತಿಯನ್ನು ಇದು ಒಳಗೊಂಡಿದೆ. ಹಾಗೂ ಕುಟುಂಬ ಯೋಜನೆ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಫ್ಯಾಮಿಲಿ ಪ್ಲಾನಿಂಗ್, ಇದು ಕೂಡ ಒಂದು ಫ್ಯಾಮಿಲಿ ಐಡೆಂಟಿಫಿಕೇಶನ್ ಗೆ ಸಂಬಂಧಿಸಿದ ಒಂದು ಪ್ರಾಜೆಕ್ಟ್ ಆಗಿದೆ. ಸೊ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ದ ರೈಟ್ ಸ್ಟೇಟ್ಮೆಂಟ್ಸ್. ಸೊ ಯಾವ ದೇಶವು ನ್ಯಾಟೋದಲ್ಲಿ ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸಿದೆ? ವಿಚ್ ಕಂಟ್ರಿ ಹ್ಯಾಸ್ ಆಲ್ಟರ್ಡ್ ಇಟ್ಸ್ ಮಿಷನ್ ಇನ್ ನ್ಯಾಟೋ? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ರಷ್ಯಾ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳಿಬಿಟ್ಟು, ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಘಟನೆ ಅಂತ ಹೇಳಿಬಿಟ್ಟು. ಸೊ ಇತ್ತೀಚೆಗೆ ನ್ಯಾಟೋ ನ್ಯೂಸ್ ಅಲ್ಲಿ ಇದು ಯಾಕೆ ಬಂತು ಅಂತ ಹೇಳಿದ್ರೆ, ರಷ್ಯಾದ 8 ಮಂದಿಯನ್ನು ಈ ನ್ಯಾಟೋ ಬೇಹುಗಾರಿಕೆ ಒಂದು ಕಾರಣದಿಂದಾಗಿ ಅದು ಅವರನ್ನು ಎಕ್ಸ್ಪೆಲ್ ಮಾಡಿದೆ, ಅಂದ್ರೆ ಅವರನ್ನು ಹೊರ ಹಾಕಿದೆ. ಸೊ ಇದರಿಂದಾಗಿ ರಷ್ಯಾ ಕೂಡ ನ್ಯಾಟೋಗೆ ಸಂಬಂಧಿಸಿದ ತನ್ನ ಎಲ್ಲ ರಾಜತಾಂತ್ರಿಕ ಕಾರ್ಯಾಚರಣೆಯನ್ನು ನಿಲ್ಲಿಸುವುದಾಗಿ ಅದು ಘೋಷಿಸಿದೆ. ಸೊ ಹಾಗಾಗಿ ರಷ್ಯಾ ಹ್ಯಾಸ್ ಶಟ್ಸ್ ಇಟ್ಸ್ ಮಿಷನ್ ಟು ನ್ಯಾಟೋ. ಸೊ ಬೇಸಿಕಲಿ ರಷ್ಯಾ ನ್ಯಾಟೋದು ಮೆಂಬರ್ ಏನಲ್ಲ, ಆದ್ರೆ ಹಲವಾರು ಒಂದು ರೀತಿಯ ಮಿಲಿಟರಿ ಒಪ್ಪಂದಗಳಿರ್ಬೋದು ಮತ್ತು ಶಾಂತಿ ಒಪ್ಪಂದಗಳಿಗೆ ಸಂಬಂಧಿಸಿದಾಗೆ ಈ ನ್ಯಾಟೋ ಸಂಸ್ಥೆ ಜೊತೆ ರಷ್ಯಾಗೆ ಒಂದು ರೀತಿಯ ಒಡಂಬಡಿಕೆ ಅಥವಾ ಒಂದು ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಇರುವಂಥದ್ದು. ಓಕೆ, ಸೊ ನ್ಯಾಟೋದ ಬಗ್ಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ನ್ಯಾಟೋ ಅಂತ ಹೇಳಿದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಅಂದ್ರೆ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಘಟನೆ ಅಂತ ಹೇಳುವಂಥದ್ದು. ಇದನ್ನು ನಾರ್ತ್ ಅಟ್ಲಾಂಟಿಕ್ ಅಲಯನ್ಸ್ ಅಂತ ಕೂಡ ಕರೀತಾರೆ. ಇದು ಬೇಸಿಕಲಿ ಇಟ್ ಇಸ್ ಅನ್ ಇಂಟರ್ ಗವರ್ಮೆಂಟಲ್ ಮಿಲಿಟರಿ ಅಲಯನ್ಸ್, ಅಂದ್ರೆ ಸರ್ಕಾರಕ್ಕೆ ಸಂಬಂಧಿಸಿದ ಒಂದು ಮಿಲಿಟರಿ ಒಕ್ಕೂಟ ಆಗಿದ್ದು, ಇದು ವಾಷಿಂಗ್ಟನ್ ಒಪ್ಪಂದದ ಮೂಲಕ 4ನೇ ಏಪ್ರಿಲ್ 1949 ಇದು ಎಸ್ಟಾಬ್ಲಿಷ್ ಆಗಿದೆ. ಇದರ ಕೇಂದ್ರ ಕಚೇರಿ ಇರುವಂತದ್ದು ಬ್ರಸೆಲ್ಸ್, ಬೆಲ್ಜಿಯಂನಲ್ಲಿ. ಒಟ್ಟಿಗೆ ಇದರಲ್ಲಿ 30 ಮೆಂಬರ್ಗಳಿದ್ದಾರೆ ಆಸ್ ಆಫ್ ನೌ. ಒರಿಜಿನಲಿ 12 ಇದ್ರು, ಆದ್ರೆ ಈಗ 30 ಮೆಂಬರ್ಸ್ಗಳಿದ್ದಾರೆ. ಅದರಲ್ಲಿ 28 ಐರೋಪ್ಯ ರಾಷ್ಟ್ರಗಳು ಹಾಗೂ 2
ಹೊರ ದೇಶಗಳಂತ ಹೇಳಿದ್ರೆ USA ಮತ್ತು ಕೆನಡಾ ಇದರ ಮೆಂಬರ್ಸ್ಗಳಾಗಿದ್ದಾರೆ. ಸೊ ರಷ್ಯಾ ಬೇಸಿಕಲಿ ಇಟ್ಸ್ ನಾಟ್ ದ ಮೆಂಬರ್, ಬಟ್ ಕೆಲವೆಲ್ಲ ಒಂದು ರೀತಿಯ ಒಪ್ಪಂದಕ್ಕೆ ಮತ್ತು ಒಡಂಬಡಿಕೆಗೆ ಸಂಬಂಧಿಸಿದ ಮಿಲಿಟರಿ ಕಾರ್ಯಾಚರಣೆಗೆ ಸಂಬಂಧಿಸಿದ ಒಡಂಬಡಿಕೆಗಳಿಗೆ ಸಂಬಂಧಿಸಿದಾಗಿ ಇದು ಅದಕ್ಕೆ ಸಹಿ ಹಾಕೊಂಡಿದೆ. ಸೊ ಹಾಗಾಗಿ ಈಗ ಈ ಎಲ್ಲ ಒಂದು ಮಿಷನ್ಗೆ ಸಂಬಂಧಿಸಿದಾಗಿ ರಷ್ಯಾ ಕೂಡ ಅದನ್ನು ಹಾಲ್ಟ್ ಮಾಡ್ತಾ ಇದೆ. ಯಾಕಂದ್ರೆ ಈ ನ್ಯಾಟೋ ಅಂತ ಹೇಳುವಂತ ಈ ಸಂಘಟನೆ ರಷ್ಯಾದ 8 ಮಂದಿಯನ್ನು ಈ ಬೇಹುಗಾರಿಕೆಯ ಒಂದು ಅಪವಾದದ ಆಧಾರದಲ್ಲಿ ಅವರನ್ನು ಹೊರ ಹಾಕಿದೆ. ಸೊ ಹಾಗಾಗಿ ರಷ್ಯಾ ಕೂಡ ನ್ಯಾಟೋಗೆ ಸಂಬಂಧಿಸಿದ ತನ್ನ ರಾಜತಾಂತ್ರಿಕ ಕಾರ್ಯಾಚರಣೆಯನ್ನು ನಿಲ್ಲಿಸುವುದಾಗಿ ಈ ಮೂಲಕ ಅದು ಘೋಷಿಸಲಾಗಿದೆ. ಸೊ ಬಹಳಷ್ಟು ನ್ಯಾಟೋಗೆ ಸಂಬಂಧಿಸಿದಾಗೆ ಇತ್ತೀಚೆಗೆ 30ನೇ, ನಾನು ಆಗ್ಲೇ ಹೇಳಿದಾಗೆ 30 ಮೆಂಬರ್ಸ್ ಇದ್ದಾರೆ ನ್ಯಾಟೋದಲ್ಲಿ. ಸೊ ರೀಸೆಂಟ್ ಆಗಿ 30ನೇ ಮೆಂಬರ್ ಆಗಿರುವಂತದ್ದು ನ್ಯಾಟೋದ ಯಾರು ಅಂತ ಹೇಳಿದ್ರೆ ಉತ್ತರ ಮ್ಯಾಸಿಡೋನಿಯಾ ಅಂತ ಹೇಳುವಂತ ಈ ದೇಶ ಕಳೆದ ವರ್ಷ ನ್ಯಾಟೋದ ಒಂದು ಮೆಂಬರ್ಶಿಪ್ ಅನ್ನು ಪಡ್ಕೊಂಡಿದೆ. 9ನೇ ಪ್ರಶ್ನೆ, HIV ಭಯದಿಂದ ರಷ್ಯಾದ ಸ್ಪುಟ್ನಿಕ್ ಲಸಿಕೆಯನ್ನು ಯಾವ ದೇಶ ತಿರಸ್ಕರಿಸಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ಸೌತ್ ಆಫ್ರಿಕಾ. ದಕ್ಷಿಣ ಆಫ್ರಿಕಾ ಇಸ್ ಅ ರೈಟ್ ಆನ್ಸರ್. ಸೊ ಇಲ್ಲಿ ನಾವು ನೋಡಬಹುದು ಸೌತ್ ಆಫ್ರಿಕಾ ರಷ್ಯಾದ ಸ್ಪುಟ್ನಿಕ್ ವ್ಯಾಕ್ಸಿನ್ ಅನ್ನು HIV ಭಯದಿಂದ ಹಾಗೂ ಪುರುಷರಲ್ಲಿ HIV ಇನ್ಫೆಕ್ಷನ್ ನ ಸಾಧ್ಯತೆಯನ್ನು ಇದು ಹೆಚ್ಚಿಸಬಹುದು ಅಂತ ಹೇಳುವಂತಹ ಒಂದು ಕಾರಣದಿಂದಾಗಿ ರಷ್ಯಾದ ಪ್ರಾಡಕ್ಟ್ ಆಗಿರುವಂತಹ ಸ್ಪುಟ್ನಿಕ್ 5 COVID-19 ವ್ಯಾಕ್ಸಿನ್ ಅನ್ನು ಸೌತ್ ಆಫ್ರಿಕಾದಲ್ಲಿ ಅದನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ, ಅಥವಾ ಅದನ್ನು ಅವರು ಬಳಕೆ ಮಾಡ್ತಾ ಇಲ್ಲ. ಸೊ ಇದಿಷ್ಟು ಇವತ್ತಿನ ಸುದ್ದಿ ವಿಷಯಗಳಿಗೆ ಸಂಬಂಧಿಸಿದ ವಿಚಾರಗಳು. ಖಂಡಿತವಾಗಿ ನಿಮಗೆ ನಮ್ಮ ಈ ಸುಮುಖ ಈ ಸೊಲ್ಯೂಷನ್ಸ್ ಲೈಕ್ ಆದ್ರೆ ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇತರ ಆಸ್ಪಿರೆಂಟ್ಸ್ ಗಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ತಿಳಿಸಿ ಅಂತ ಹೇಳ್ತಾ ಇವತ್ತು ಸೆಷನ್ ಅನ್ನು ನಾನು ಎಂಡ್ ಮಾಡ್ತೇನೆ. ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್.